ರೈತ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು. ಇದರಿಂದ ತಮ್ಮ ಬೆಳೆಯನ್ನ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಸೀರೆ ಮೊರೆ ಹೋಗಿದ್ದಾನೆ. ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಅಲ್ಲಿಪುರ ತಾಂಡ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಜಮೀನಿನಲ್ಲಿದ್ದ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಇನ್ನು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಸೀರೆ ಖರೀದಿ ಮಾಡ್ತಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಕ್ತಿದ್ವು. ಆದ್ರೆ ಈಗ ಅದು ಸಹ ಸಿಕ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ. ಆ ಗುಡ್ಡಗಾಡ ಪ್ರದೇಶಕ್ಕೆ ಎತ್ತಿಕೊಂಡಿರ್ತಕ್ಕಂಥ ರೈತನ ಜಮೀನುಗಳ ಬೆಳೆ ರಕ್ಷಣೆಗೋಸ್ಕರ ಅಡಿವೆಂದಿಗಳ ಅರಬಟ್ಟಗ ರೈತ ಏನದಂದ್ರೆ ಆ ಬಿಲ್ಡಿ ಮುಳ್ಳು ತಂತಿ ಹಾಕಿದ್ರು ಕೂಡ ಅವು ಮುರಿದಾಕಿ ಬೆಳೆ ಹಾಳು ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ ಆಗಿದೆ. ಹಂಗಾಗಿ ರೈತ ಏನದಂದ್ರೆ ಹೊಸ ಹೆಡೆ ಏನಂದ್ರೆ ಹೊಲ ಸುತ್ತ ಕಡೆ ಎಲ್ಲ ಸೀರೆಗಳು ಕಟ್ಟತಕ್ಕಂಥ ಬೆಳೆ ರಕ್ಷಣೆಗೆ ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ದುರದೃಷ್ಟಕರ. ಏನೇ ಆಗಲಿ ಕಾಡಂಚಿನ ರೈತರು ಕಾಡ ಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋದು ರೈತರ ಆಶಯ. ನಾಗರಾಜ್ ಮಗದು. ರೈತ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು. ಇದರಿಂದ ತಮ್ಮ ಬೆಳೆಯನ್ನ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಸೀರೆ ಮೊರೆ ಹೋಗಿದ್ದಾನೆ. ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಅಲ್ಲಿಪುರ ತಾಂಡ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಜಮೀನಿನಲ್ಲಿದ್ದ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಇನ್ನು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಸೀರೆ ಖರೀದಿ ಮಾಡ್ತಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಕ್ತಿದ್ವು. ಆದ್ರೆ ಈಗ ಅದು ಸಹ ಸಿಕ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ. ಆ ಗುಡ್ಡಗಾಡ ಪ್ರದೇಶಕ್ಕೆ ಎತ್ತಿಕೊಂಡಿರ್ತಕ್ಕಂಥ ರೈತನ ಜಮೀನುಗಳ ಬೆಳೆ ರಕ್ಷಣೆಗೋಸ್ಕರ ಅಡಿವೆಂದಿಗಳ ಅರಬಟ್ಟಗ ರೈತ ಏನದಂದ್ರೆ ಆ ಬಿಲ್ಡಿ ಮುಳ್ಳು ತಂತಿ ಹಾಕಿದ್ರು ಕೂಡ ಅವು ಮುರಿದಾಕಿ ಬೆಳೆ ಹಾಳು ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ ಆಗಿದೆ. ಹಂಗಾಗಿ ರೈತ ಏನದಂದ್ರೆ ಹೊಸ ಹೆಡೆ ಏನಂದ್ರೆ ಹೊಲ ಸುತ್ತ ಕಡೆ ಎಲ್ಲ ಸೀರೆಗಳು ಕಟ್ಟತಕ್ಕಂಥ ಬೆಳೆ ರಕ್ಷಣೆಗೆ ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ದುರದೃಷ್ಟಕರ. ಏನೇ ಆಗಲಿ ಕಾಡಂಚಿನ ರೈತರು ಕಾಡ ಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋದು ರೈತರ ಆಶಯ. ನಾಗರಾಜ್ ಮಗದು. ರೈತ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು.
ಇದರಿಂದ ತಮ್ಮ ಬೆಳೆಯನ್ನ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಸೀರೆ ಮೊರೆ ಹೋಗಿದ್ದಾನೆ. ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಅಲ್ಲಿಪುರ ತಾಂಡ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಜಮೀನಿನಲ್ಲಿದ್ದ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಇನ್ನು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಸೀರೆ ಖರೀದಿ ಮಾಡ್ತಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಕ್ತಿದ್ವು. ಆದ್ರೆ ಈಗ ಅದು ಸಹ ಸಿಕ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ. ಆ ಗುಡ್ಡಗಾಡ ಪ್ರದೇಶಕ್ಕೆ ಎತ್ತಿಕೊಂಡಿರ್ತಕ್ಕಂಥ ರೈತನ ಜಮೀನುಗಳ ಬೆಳೆ ರಕ್ಷಣೆಗೋಸ್ಕರ ಅಡಿವೆಂದಿಗಳ ಅರ್ಭಟಗ ರೈತ ಏನದಂದ್ರೆ ಆ ಪಿಳ್ಳಿ ಮುಳ್ಳು ತಂತಿ ಹಾಕಿದ್ರು ಕೂಡ ಅವು ಮುರಿದಾಕಿ ಬೆಳೆ ಹಾಳು ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ ಆಗಿದೆ. ಹಂಗಾಗಿ ರೈತ ಏನದಂದ್ರೆ ಹೊಸ ಹೆಡೆ ಏನಂದ್ರೆ ಹೊಲ ಸುತ್ತ ಕಡೆ ಎಲ್ಲ ಸೀರೆಗಳು ಕಟ್ಟತಕ್ಕಂಥ ಬೆಳೆ ರಕ್ಷಣೆಗೆ ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ದುರದೃಷ್ಟಕರ. ಏನೇ ಆಗಲಿ ಕಾಡಂಚಿನ ರೈತರು ಕಾಡ ಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋದು ರೈತರ ಆಶಯ. ನಾಗರಾಜ್ ಮಗದು. ರೈತ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು. ಇದರಿಂದ ತಮ್ಮ ಬೆಳೆಯನ್ನ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಸೀರೆ ಮೊರೆ ಹೋಗಿದ್ದಾನೆ. ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಅಲ್ಲಿಪುರ ತಾಂಡ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಜಮೀನಿನಲ್ಲಿದ್ದ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಇನ್ನು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಸೀರೆ ಖರೀದಿ ಮಾಡ್ತಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಕ್ತಿದ್ವು. ಆದ್ರೆ ಈಗ ಅದು ಸಹ ಸಿಕ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ. ಆ ಗುಡ್ಡಗಾಡ ಪ್ರದೇಶಕ್ಕೆ ಎತ್ತಿಕೊಂಡಿರ್ತಕ್ಕಂಥ ರೈತನ ಜಮೀನುಗಳ ಬೆಳೆ ರಕ್ಷಣೆಗೋಸ್ಕರ ಅಡಿವೆಂದಿಗಳ ಅರ್ಭಟಗ ರೈತ ಏನದಂದ್ರೆ ಆ ಪಿಳ್ಳಿ ಮುಳ್ಳು ತಂತಿ ಹಾಕಿದ್ರು ಕೂಡ ಅವು ಮುರಿದಾಕಿ ಬೆಳೆ ಹಾಳು ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ ಆಗಿದೆ. ಹಂಗಾಗಿ ರೈತ ಏನದಂದ್ರೆ ಹೊಸ ಹೆಡೆ ಏನಂದ್ರೆ ಹೊಲ ಸುತ್ತ ಕಡೆ ಎಲ್ಲ ಸೀರೆಗಳು ಕಟ್ಟತಕ್ಕಂಥ ಬೆಳೆ ರಕ್ಷಣೆಗೆ ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ದುರದೃಷ್ಟಕರ. ಏನೇ ಆಗಲಿ ಕಾಡಂಚಿನ ರೈತರು ಕಾಡ ಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋದು ರೈತರ ಆಶಯ. ನಾಗರಾಜ್